ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಹಿಂದುಳಿದ ವರ್ಗಗಳ ರಕ್ಷಕರು ಹಾಗೂ ಅಭಿವೃದ್ಧಿಯ ಹರಿಕಾರರು ಎಂದು ಹೇಳುತ್ತಲೇ 600 ಕೋಟಿ ರೂಪಾಯಿ ವೆಚ್ಚ ಮಾಡಿ ಆಯೋಗಗಳು ಸಲ್ಲಿಸಿದ ವರದಿಯ ಫಲಶ್ರುತಿ ಶೂನ್ಯವಾಗಿದೆ. ಹಿಂದುಳಿದ ವರ್ಗದವರಿಗೆ ಭಾರಿ ಮೋಸವೆಸಗಿದ್ದಾರೆ ಎಂದು ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಬುಧವಾರ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, 35% ಇರುವ ಪ್ರವರ್ಗ 1 ಮತ್ತು 2 ಹಾಗೂ ಹಿಂದುಳಿದ ವರ್ಗಗಳ ಕುರಿತಾದ ಕಾಂತರಾಜ್ ವರದಿ, ಜಯಪ್ರಕಾಶ್ ಹೆಗಡೆ ವರದಿ, ಮಧುಸೂದನ್ ನಾಯಕ್ ವರದಿ ಸಿದ್ಧಪಡಿಸಲು 600 ಕೋಟಿ ರೂಪಾಯಿ ವೆಚ್ಚ ಮಾಡಿ ಜನರ ತೆರಿಗೆ ಹಣವನ್ನು ಲೂಟಿ ಮಾಡಿದ ಸಿದ್ದರಾಮಯ್ಯ 12 ವರ್ಷಗಳ ಕಾಲ ಜಾತಿ ಜನಗಣತಿ ಕಾಲಹರಣ ಮಾಡಿದರು. ಆದರೆ ಫಲಿತಾಂಶ ಮಾತ್ರ ಶೂನ್ಯವಾಗಿದೆ. ಇದರಿಂದ ಹಿಂದುಳಿದ ವರ್ಗಕ್ಕೆ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ದ್ರೋಹ ಬಗೆದಿದೆ ಎಂದು ಆರೋಪಿಸಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಲು ರಾಹುಲ್ ಗಾಂಧಿ ಆದೇಶ ನೀಡಿದ ಮರುದಿನ ಮೇ 27ರಂದು ತರಾತುರಿಯಲ್ಲಿ ಮಧುಸೂದನ್ ನಾಯಕ್ ವರದಿಯನ್ನು ಸ್ವೀಕರಿಸುವ ಶಾಸ್ತ್ರ ಮಾಡಿ ಮುಂಗೈಗೆ ಬೆಲ್ಲ ಹಚ್ಚುವ ರಾಜಕೀಯ ಹುನ್ನಾರ ನಡೆಸಿದರು. ಯಾವುದೇ ಬದ್ಧತೆ ಇಲ್ಲದೆ ವರದಿ ಬಹಿರಂಗಪಡಿಸಲು ಕೂಡ ಸಾಧ್ಯವಾಗಿಲ್ಲ. ಅವರು ಹಿಂದುಳಿದ ವರ್ಗಗಳಿಗೆ ಕಣ್ಣಿಗೆ ಮಣ್ಣೆರಚುವ ಕೆಲಸ ಮಾಡಿದರು. ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ಬಗ್ಗೆ ತುಟಿ ಬಿಚ್ಚುತ್ತಿಲ್ಲ ಎಂದು ಮಧ್ವರಾಜ್ ದೂರಿದರು. ಬ್ಯೂರೋ ರಿಪೋರ್ಟ್, ಟಾರ್ಜ್ 32 ಕನ್ನಡ ನ್ಯೂಸ್, ಕಲಬುರಗಿ. ಎಲ್ಲ ಪತ್ರಕರ್ತ ಮಿತ್ರರಿಗೂ ಮಾಧ್ಯಮ ಮಿತ್ರರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಬೆಳಿಗ್ಗೆ 10:30 ಗಂಟೆಗೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ತಾವು ಬಂದಿರತಕ್ಕಂಥದ್ದು ವಿಶೇಷ ಮತ್ತು ಅಪರೂಪ ಅಂತ ನಾನು ಭಾವಿಸ್ತೇನೆ. ನಮ್ಮ ಕಡೆಯಲ್ಲಿ ಎಲ್ಲ ಇಷ್ಟು ಸಂಖ್ಯೆಯಲ್ಲಿ ಇಷ್ಟು ಬೆಳಗ್ಗೆ ಬರೋದಿಲ್ಲ. ಹಾಗಾಗಿ ಮೊದಲಿಗೆ ನಿಮಗೆಲ್ರಿಗೂ ಕೃತಜ್ಞತೆಯನ್ನು ಸಲ್ಲಿಸಿ, ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಅಂದರೆ, ಯಾವ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ವಿಶೇಷವಾಗಿ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದ ಒಂದು ರಕ್ಷಕರು, ನಾವು ಹಿಂದುಳಿದ ವರ್ಗದವರ ಅಭಿವೃದ್ಧಿಯ ಹರಿಕಾರರು ನಾವು ಅಂತ ಬಿಂಬಿಸಿಕೊಂಡು ಬಂದು ಹಿಂದುಳಿದ ವರ್ಗದವರ ಓಟನ್ನು ಪಡೆದು ಅಧಿಕಾರಕ್ಕೆ ಬಂದು ಯಾವ ರೀತಿಯಲ್ಲಿ ಈ ರಾಜ್ಯದ 35% ಕ್ಯಾಟಗರಿ 1 ಮತ್ತು ಕ್ಯಾಟಗರಿ 2 ಪ್ರವರ್ಗ 1 ಮತ್ತು ಪ್ರವರ್ಗ 2 35% ಜನಸಂಖ್ಯೆ ಇರತಕ್ಕಂಥ OBCಗಳು ಮತ್ತು ಮೋಸ್ಟ್ ಬ್ಯಾಕ್ವರ್ಡ್ ಅತಿ ಹಿಂದುಳಿದ ಸಮಾಜವನ್ನು ಯಾವ ರೀತಿಯಲ್ಲಿ ವಂಚನೆ ಮಾಡ್ಕೊಂಡು ಬಂದಿದ್ದಾರೆ, ಯಾವ ರೀತಿಯಲ್ಲಿ ಮೋಸ ಮಾಡ್ಕೊಂಡು ಬಂದಿದ್ದಾರೆ ಎಂಬುದರ ಬಗ್ಗೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಾವು ನಡೆಸ್ತಾ ಇದ್ದೇವೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಾಗ 2014ರಲ್ಲಿ ಜಾತಿ ಜನಗಣತಿ ಮಾಡ್ತೀನಿ ಅಂತಕ್ಕಂಥ ಒಂದು ದೊಡ್ಡ ಘೋಷಣೆಯನ್ನು ಮಾಡಿದರು. ಅದಕ್ಕೆ ಹೆಸರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಇಟ್ಟರೂ ಕೂಡ ಅದರ ಮೂಲ ಉದ್ದೇಶ ಜಾತಿ ಗಣತಿ. 2014ರಲ್ಲಿ ಕಾಂತರಾಜ್ ಕಮಿಷನ್ ಅನ್ನು ನೇಮಕ ಮಾಡಿ, ಅದರ ನಂತರ ಜಯಪ್ರಕಾಶ್ ಹೆಗಡೆ ಕಮಿಷನ್ ಆಗಿ, ಅದರ ನಂತರ ಮಧುಸೂದನ್ ನಾಯಕ್ ಕಮಿಷನ್ ಆಗಿ, ಇವತ್ತಿನವರೆಗೆ ಸುಮಾರು 600 ಕೋಟಿ ರೂಪಾಯಿ ಸಮೀಕ್ಷೆಗಳಿಗೆ ಖರ್ಚು ಮಾಡಿ, ಜನರ ತೆರಿಗೆಯ ಹಣವನ್ನು ಲೂಟಿ ಮಾಡಿ, ಇವತ್ತು 2014ರಿಂದ 26ನೇ ಇಸ್ವಿ ಎಷ್ಟು ವರ್ಷ ಆಯಿತು? 12 ವರ್ಷಗಳ ಕಾಲಹರಣ ಮಾಡಿ ಫಲಿತಾಂಶ ಏನು ಅಂತ ಕೇಳಿದ್ರೆ ದೊಡ್ಡ ಶೂನ್ಯ ಫಲಿತಾಂಶವನ್ನು ಹಿಂದುಳಿದ ವರ್ಗದವರ ಏಳಿಗೆ ಮಾಡ್ತೀವಿ ಅಂತ ಹೇಳಿ ಹಿಂದುಳಿದ ವರ್ಗದವರಿಗೆ ದ್ರೋಹ ಮಾಡಿದಂಥ ಸಿದ್ದರಾಮಯ್ಯನವರನ್ನು ಖಂಡಿಸಬೇಕು ಅಂತ ನಾವು ಈ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ. ಕೊನೆಗೆ 2 ರಾಜ್ಯಗಳಲ್ಲಿ ಇದೇ ಸಮೀಕ್ಷೆಯನ್ನು ಮಾಡಿದರು. ಬಿಹಾರದಲ್ಲಿ ನಿತೀಶ್ ಕುಮಾರ್ ಮಾಡಿದರು ಮತ್ತು ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಂಥ ರೇವಂತ್ ರೆಡ್ಡಿ ಅವರು ಮಾಡಿದರು.
ಒಂದೇ ವರ್ಷದೊಳಗೆ ಸಮೀಕ್ಷೆ ಮುಗಿಸಿ ವರದಿಯನ್ನ ಸ್ವೀಕಾರ ಮಾಡಿ ದೇ ಹ್ಯಾವ್ ಬೋತ್ ಟೇಕನ್ ಇಟ್ ಟು ದ ಲಾಜಿಕಲ್ ಎಂಡ್. ತಾರ್ಕಿಕ ಅಂತ್ಯಕ್ಕೆ ತಲುಪಿಸುವ ಕೆಲಸ ನಿತೀಶ್ ಕುಮಾರ್ ಅವರು, ರೇವಂತ್ ರೆಡ್ಡಿ ನಮ್ಮ ಪಕ್ಷ ಅಲ್ಲ, ಆದರೆ ಗುಣಕ್ಕೆ ಮತ್ಸರ ಇಲ್ಲ, ಅಂಥವರು ಮಾಡಿದಾಗ ಸಿದ್ದರಾಮಯ್ಯನವರು ಅವರ ಉದ್ದೇಶ ಇದ್ದದ್ದು ತಾನು ದೇವರಾಜ ಅರಸ್ ಅವರ ದಾಖಲೆಯನ್ನು ಮುರಿದು ಕರ್ನಾಟಕದಲ್ಲಿ ಅತಿ ದೀರ್ಘಾವಧಿಯ ಮುಖ್ಯಮಂತ್ರಿ ಅಂತಕ್ಕಂಥ ಹೆಗ್ಗಳಿಕೆ ಪಡಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹಿಂದುಳಿದ ವರ್ಗದ ಮಾಡಿದಕ್ಕಂಥ ಏನು ದ್ರೋಹ ಇದೆ, ಅದರ ಬಗ್ಗೆ ನಾವು ಖಂಡಿಸಿ ಇವತ್ತು ಭಾರತೀಯ ಜನತಾ ಪಕ್ಷದವರು ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ. ಸಿದ್ದರಾಮಯ್ಯನವರಿಗೆ ಈ ಜಾತಿ ಸಮೀಕ್ಷೆಯ ವರದಿ ನೆನಪಾಗೋದು ಅವರ ಕುರ್ಚಿ ಸ್ವಲ್ಪ ಅಲ್ಲಾಡ್ಲಿಕ್ಕೆ ಶುರು ಆದಾಗ ಮಾತ್ರ. ಏನಾದರೂ ಸ್ವಲ್ಪ ಕುರ್ಚಿ ಅಲ್ಲಾಡ್ತದೆ ಅಂದರೆ ಇದನ್ನು ಮೇಲಕ್ಕೆ ಎತ್ತಿ ಬಿಡ್ತಾರೆ. ಕೊನೆಗೆ ಅವ್ರ ಕುರ್ಚಿಯೇ ಹೊರಟೋಯ್ತು. 26ನೇ ತಾರೀಕು ಮೇ ತಿಂಗಳು 26ನೇ ತಾರೀಕು ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಜಿ ಕೂಡ ಹೇಳಲಿಲ್ಲ, ಸಿದ್ದರಾಮಯ್ಯ ಸೆಂಡ್ ಯುವರ್ ರೆಸಿಗ್ನೇಷನ್, ಯು ರಿಸೈನ್ ಇಮಿಡಿಯೇಟ್ಲಿ ಅಂತ ಹೇಳಿದಾಗ 2 ದಿವಸ ಸಮಯಾವಕಾಶ ಕೇಳಿದ್ರು ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿಕ್ಕೆ. ಆ 2 ದಿವಸದ ಮಧ್ಯದೊಳಗೆ ಮಧುಸೂದನ್ ನಾಯ್ಕ್ ಹತ್ರ ಇದರ ಏನು ಜನಗಣತಿಯ ರಿಪೋರ್ಟ್ ಇದೆ ಅದನ್ನು ತರಿಸ್ಕೊಂಡ್ರು. ನಾಳೆ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡುವವರು ಹಿಂದಿನ ದಿವಸ ಅದನ್ನು ತರಿಸ್ಕೊಂಡಂಥ ಉದ್ದೇಶ ಏನು ಅಂತ ಗೊತ್ತಿಲ್ಲ. ಅಂದರೆ ನಾನು ಹಿಂದುಳಿದ ವರ್ಗದವ್ರಿಗೆ ಏನೂ ಮಾಡಿಲ್ಲ, ಕೊನೆ ಪಕ್ಷದಲ್ಲಿ ನನ್ನ ಕುರ್ಚಿ ಹೋಗುವಂತಾಗ ಕೊನೆ ಗಳಿಗೆಯಲ್ಲಿ ಆದ ರಿಪೋರ್ಟ್ ಆದರೂ ತರಿಸ್ಕೊಳ್ಳೋಣ ಅಂತಕ್ಕಂಥ ದುರುದ್ದೇಶದಿಂದ ಆ ರಿಪೋರ್ಟ್ ತರಿಸಿದ್ದಾರೋ ಏನೋ ಅಂತ ನನಗೊಂದು ಸಂಶಯ ಬರುತ್ತೆ. ಈ ಮಧುಸೂದನ್ ನಾಯ್ಕ್ ಸಮೀಕ್ಷೆಯೂ ಕೂಡ 3 ತಿಂಗಳೊಳಗೆ ನಾವು ಮುಗಿಸ್ತೀವಿ ಅಂತ ಹೇಳಿ 3 ಅಲ್ಲ 6 ಅಲ್ಲ 6 ತಿಂಗಳಲ್ಲ 1 ವರ್ಷ ಆದರೂ ಕೂಡ ಇವತ್ತಿಗೂ ಅದು ತಾರ್ಕಿಕ ಅಂತ್ಯಕ್ಕೆ ಬಂದಿಲ್ಲ. ಇವತ್ತು ಹೈಕೋರ್ಟ್ನಲ್ಲಿ ಈ ಒಂದು ಸಮೀಕ್ಷೆಯ ವಿರುದ್ಧ ಕೆಲವರು ಹೈಕೋರ್ಟ್ ಮೆಟ್ಟಲುಗಳನ್ನು ಹತ್ತಿದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಯಾರು ವಕೀಲರಿದ್ದಾರೆ ಅವರು ಸರಿಯಾಗಿ ಅಲ್ಲಿ ಪ್ರತಿಪಾದನೆ ಮಾಡುವಲ್ಲಿ ಕೂಡ ವಿಫಲರಾಗಿದ್ದಾರೆ ಹೈಕೋರ್ಟ್ನಲ್ಲಿ. ಅಂದರೆ ಉದ್ದೇಶ ಹೈಕೋರ್ಟ್ನಲ್ಲಿ ಆದರೂ ಬಿದ್ದೋಗ್ಲಿ, ನಾವು 600 ಕೋಟಿ ಖರ್ಚು ಮಾಡಿ ನೀರಿನ ಮೇಲೆ ಹೋಮ ಮಾಡಿ ಆಯಿತು, ಇನ್ನು ನಾವು ಹೈಕೋರ್ಟ್ ಮೇಲಾದರೂ ದೂರ ಹಾಕೋಣ ಅಂತಕ್ಕಂಥ ಒಂದು ದುರುದ್ದೇಶದಿಂದ ಅಲ್ಲಿಯೂ ಕೂಡ ಸರಿಯಾಗಿ ಕೇಸನ್ನು ಫೈಟ್ ಮಾಡದ ಮೂಲಕ ಇವತ್ತು ಹಿಂದುಳಿದ ವರ್ಗಕ್ಕೆ ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ಸಿದ್ದರಾಮಯ್ಯನವರು ಭಾಳ ದ್ರೋಹ ಬಗ್ತಿದ್ದಾರೆ. ಇನ್ನು ಈಗಿನ ಮುಖ್ಯಮಂತ್ರಿ DK ಶಿವಕುಮಾರ್ ಈಗ ಅಧಿಕಾರಕ್ಕೆ ಬಂದು 1 ತಿಂಗಳಾಯ್ತು, ಒಂದು ಶಬ್ದ ಅವರ ಬಾಯಿಯಲ್ಲಿ ಈ ಹಿಂದುಳಿದ ವರ್ಗದ ಸಮೀಕ್ಷೆಯ ಬಗ್ಗೆ, ಹಿಂದುಳಿದ ವರ್ಗವರಿಗೆ ನ್ಯಾಯ ಒದಗಿಸಿಕೊಡ್ಬೇಕು ಎಂಬುದರ ಬಗ್ಗೆ ಒಂದು ಶಬ್ದ ಅವರ ಬಾಯಿಯಲ್ಲಿ ಕೇಳುವಂಥ ಒಂದು ಸೌಭಾಗ್ಯ ಹಿಂದುಳಿದ ವರ್ಗಕ್ಕೆ ಬಂದಿಲ್ಲ ರಾಜ್ಯದ ಜನರಿಗೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮಗೆ ಬಹಳ ನಿರೀಕ್ಷೆ ಇತ್ತು, ಸಿದ್ದರಾಮಯ್ಯನವರಾದರೂ ಇದನ್ನು ಮಾಡ್ಯಾರು ಎಂಬತಕ್ಕಂಥ ನಿರೀಕ್ಷೆ. ಆದರೆ ಅವರನ್ನು ಮಾಡದಂತೆ ತಡೆದಿದೆಯಾ ಕಾಂಗ್ರೆಸ್ ಪಕ್ಷ ಅಥವಾ ಅವರಿಗೂ ಮನಸ್ಸಿರಲಿಲ್ವೋ ಏನೋ ಎಂಬತಕ್ಕಂಥ ಸಂಶಯ ನಮಗೆ ಇದೆ. ಆದರೆ ಇದೆಲ್ಲದಕ್ಕೂ ರಾಜ್ಯದ ಹಿಂದುಳಿದ ವರ್ಗದವರಿಗೆ ಒಂದು ಬಹಳ ಸಂತೋಷದ ವಿಚಾರ ಏನಂದರೆ, ಹಿಂದುಳಿದ ವರ್ಗಕ್ಕೆ ಸಮಾಜಕ್ಕೆ ಸೇರಿದಂಥ ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು 2027 ಸೆನ್ಸಸ್ನಲ್ಲಿ ಕಾಸ್ಟ್ ಸೆನ್ಸಸ್ ಕೂಡ, ಜಾತಿ ಜನಗಣತಿ ಕೂಡ ಮಾಡ್ತಕ್ಕಂಥ ಒಂದು ತೀರ್ಮಾನ ಮಾಡಿದ್ದಾರೆ. ಸ್ವತಂತ್ರ ಭಾರತದಲ್ಲಿ 1931ರಲ್ಲಿ ಬ್ರಿಟಿಷರು ಕೊನೆಗೆ ಜಾತಿ ಗಣತಿ ಮಾಡಿತ್ತು. ದ ಲಾಸ್ಟ್ ಕಾಸ್ಟ್ ಸೆನ್ಸಸ್ ವಾಸ್ ಡನ್ ಬೈ ದ ಬ್ರಿಟಿಷ್ ಇನ್ 1931. ಈಗ ಹತ್ತಿರ 100 ವರ್ಷ ಕಾಲ ಆಗದಂಥ ಕೆಲಸವನ್ನು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು ಸ್ವತಃ ಹಿಂದುಳಿದ ವರ್ಗಕ್ಕೆ ಸೇರಿದಂಥವರು ಇವತ್ತು ಮಾಡ್ತಾ ಇದ್ದಾರೆ. ಅದರಿಂದಾದರೂ ನಮ್ಮ ಕರ್ನಾಟಕದ ರಾಜ್ಯದ ಹಿಂದುಳಿದ ವರ್ಗದವರಿಗೆ ಒಂದು ಒಳ್ಳೆಯ ಒಂದು ಭವಿಷ್ಯ ನಿರ್ಮಾಣ ಆಗುತ್ತೆ. ಕರ್ನಾಟಕಕ್ಕೆ ಮಾತ್ರ ಅಲ್ಲ, ದೇಶದ ಹಿಂದುಳಿದ ವರ್ಗದವರಿಗೆ ಒಂದು ಒಳ್ಳೆಯ ಭವಿಷ್ಯ ನಿರ್ಮಾಣ ಆಗ್ತದೆ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸುತ್ತಾ ಈ ಕಾಂಗ್ರೆಸ್ ಪಕ್ಷಕ್ಕೆ ವಿಶೇಷವಾಗಿ ಸಿದ್ದರಾಮಯ್ಯರಿಗೆ
ಹಿಂದುಳಿದ ವರ್ಗದವರ ಬಗ್ಗೆ ಇರ್ತಕ್ಕಂಥ ತಾತ್ಸಾರ್ಯ ಏನು ಅಭಿಪ್ರಾಯ ಇದೆ ಅಥವಾ ಒಂದು ಭಾವನೆ ಇದೆ, ಅದನ್ನು ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಖಂಡಿಸ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಇದರ ಸಂಬಂಧ